ಇದು ನಮ್ಗೆ ಮಾಹಿತಿ ಬಂದ ಪ್ರಕಾರ ನೋಡ್ರೆ ನಮ್ಮ ಮನೆ ಪಕ್ಕದವರು ಈ ಒಂದು 15 ಟನ್ ಗಲಾಟೆ ಮಾಡಿದ್ರು. ಅವರೇ ಜಗಳ ಮಾಡಿದ್ರು ನಮ್ಗೆ. ಆ ಜಗಳಕ್ಕೆ ನಾವು ಕಂಪ್ಲೇಂಟ್ ಕೊಡಿಕ್ ಹೋಗಿದ್ರು. ಕಂಪ್ಲೇಂಟ್ ಕೊಡಿಕ್ ಹೋಗಿದಾಗ ಇವಳು ಮನೆಯಲ್ಲಿ ಒಬ್ಳೇ ಇದ್ಲು. ಅವ್ಳು ಒಬ್ಳೇ ಇದ್ದಾಗ ಏನ್ ಮಾಡೋರು ಇವರು, ಈ ತರ ಕಂಪ್ಲೇಂಟ್ ಜಗಳ ಮಾಡ್ಕೊಂಡ್ ಹೋಯ್ತು ಅಂದ್ರೆ ನೀನ್ ಬಾಳ ಹಾಳಾಗೋಯ್ತದೆ, ನೀನು ಇಲ್ಲಿ ಕ್ಷೇಮ ಅಲ್ಲ ಇರೋದು, ನೀನು ಯಾರನ್ನ ಬೇರೆ ಇಷ್ಟಪಡ್ಕೊಂಡು ಪರಾಜ್ ಮಾಡ್ಕೊಂಡು ನೀನು ಹೊಂದೋಗು, ಅದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ, ನಾವ್ ಹೆಲ್ಪ್ ಮಾಡಿ ನಿನ್ನ ಮದುವೆನೂ ಮಾಡ್ತೀವಿ, ನೀನು ಎಲ್ಲಿ ಬೇಕೋ ಕರ್ಕೊ ತಲುಪಿಸ್ತೀವಿ ಅಂತ ಎಲ್ಲಾನು ಹೇಳಿ ಈ ಹುಡುಗಿನ ಕರ್ಕೊ ಹೋಗು. ಇವ್ರು ಬೆಂಗಳೂರಲ್ಲಿ ಯಾವ್ದೋ ಒಂದು ಮನೆ ಮಾಡಿ ಇಡ್ಸಿ, ಇವ್ರು ಅವರ ಸಂಬಂಧಿಕರು ಮನೆಯೆಲ್ಲ ಇಡ್ಸಿ ಇವಾಗ ಹುಡುಗಿಯ ಮದುವೆ ಮಾಡೋರು ಸರ್. ಆಮೇಲೆ ಏನಪ್ಪಾ ಅಂದ್ರೆ ಈ ತರ ಬೇರೆ ಯಾರಿಗೂ ಫ್ಯಾಮಿಲಿಗೆ ಆಗೋದ್ ಬೇಡ. ಇವರು ಮಾಡಿಯಾರ ಯಾರು ಅಂದ್ರೆ ನಮ್ಮನೆ ಅಕ್ಕಪಕ್ಕ, ನಮ್ಮ ಮನೆ ಪಕ್ಕದರಿಯ ಪ್ರೆಸೆಂಟ್ ಒಬ್ಬ ಮಾಡಿಯನು ವಿವೇಕ, ಅವ್ರ ತಾಯಿ ಜಮುನಾ, ಅವನ ಮಗ ಕಿವಿ ಮಗ ವಿನಯ್, ಅವನ ಗಂಡ ಕೃಷ್ಣೇಗೌಡ, ಇವ್ 4 ಜನ ಸೇರಿ ನಮ್ಮ ಮನೆಯನ್ನು ಹಾಳು ಮಾಡೋರೆ. ಇನ್ನೊಂದ್ ಮನೆ ಈ ತರ ಹಾಳೋಗೋದ್ ಬೇಡ ಸರ್. ಇವ್ರ ಮೇಲೆ ಕಠಿಣ ಶಿಕ್ಷೆಯನ್ನು ತಗೋಬೇಕು, ನೀವು ಕ್ರಮ ತಗೋಬೇಕು. ನಮ್ ನ್ಯಾಯ ಕೊಡ್ಸ್ಕೊಂಡು ನಾವು ಬಿಡಲ್ಲ ಸರ್ ಇವ್ರನ್ನ. ನಾವ್ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ತೀವಿ. ಇವ್ರು ನಾವು ಹುಡುಗಿಗೆ ಅವ್ರಿಗೆ ಏನು ಅಂತಾನೆ ಗೊತ್ತಿರ್ಲಿಲ್ಲ. ಅವಳನ್ನ ಆತರ ಬ್ರೈನ್ ವಾಶ್ ಮಾಡಿ ಈ ತರ ಎಲ್ಲ ಮಾಡೋರು ಸರ್. ಇವ್ರ ಮೇಲೆ ನೀವು ಕ್ರಮ ತಗೋಬೇಕು, ನಮ್ಗೆ ನ್ಯಾಯ ಕೊಡ್ಸ್ಬೇಕು. ಏನ್ ಪರಿಚಯ ಈಗ ನಿಮ್ಗೆ ಇವರು ರಕ್ಷಿತಾ? ನಿಮ್ಗೆ ರಕ್ಷಿತಾ ಸರ್, ನಾವು ಆಟೋ ಓಡಿಸ್ತಿದೆ. ಅವಾಗ ನಮ್ಗೆ ಅವ್ರಿಗೂ ನಮ್ಗೂ ಜೊತೆಲೇ ಇದ್ದು ಆಟೋದಲ್ಲಿ ಬರ್ಬೇಕಾರೆ ಇಬ್ಬರಿಗೂ ನಮ್ಗೆ ಲವ್ ಆಯ್ತು ಸರ್. ಲವ್ ಆಗಿ ನಮ್ಮ ಮನೆಯವ್ರಿಗೆಲ್ಲ ಒಪ್ಪಿಸಿ ನಾನು ಮದ್ವೆ ಆಗದ ಅಂತ ಇದ್ದೆ. ಅಷ್ಟೊಳಗಡೆ ಇವಳು ಹುಡುಗಿ ಅವ್ರ ಮನೆ ಬಿಟ್ಟು ಬಂದ್ಬಿಟ್ರು ಸರ್. ಮನೆ ಬಿಟ್ಟು ಬಂದ್ಬಿಟ್ಟು ನೀವ್ ಮದ್ವೆ ಆಗನಿ ಅಂದ್ರೆ ನಾನು ಸದೈತಿ ಅಂತ ಹೇಳಿದ್ರು. ಎದುರಿಸಿದ್ಲು, ಕರ್ಕೊಂಡ್ ಮದ್ವೆ ಆದ್ರೆ ಸರ್. ನನ್ನ ನೆಮ್ಮದಿ ಬಂದೊಳೆ ನಾವು ಚೆನ್ನಾಗಿ ನೋಡ್ಕೋಬೇಕು, ಮದ್ವೆ ಆದ್ರೆ ಸರ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ ಸರ್ 1.5 ವರ್ಷ ಆಯ್ತು. 1.5 ವರ್ಷ. ಈಗ 1.5 ವರ್ಷಕ್ಕೆ ಈಗ ಯಾರ ಜೊತೆ ಈಗ 1.5 ವರ್ಷಕ್ಕೆ ಅವನು ನನ್ನ ಭಾವ ಅಂತಿದ, ಹುಡುಗಿನೂ ಅಣ್ಣ ಅಂತಿದ್ರು. ಅವನ್ನ ಅಣ್ಣನ ರೀತಿನೇ ಇದ್ರು, ಅಕ್ಕ ತಂಗಿ ತಂಗಿ ರೀತಿನೇ ಇದ್ರು ಅವರು. ಈ ಇದ್ರ ಮಧ್ಯದಲ್ಲಿ ನಮ್ಮ ಪಕ್ಕದ ಮನೆಯವರು ಈ ತರ ಹಿಂಗೆ ಮಾತಾಡ್ತಿದ್ದೆಲ್ಲ ಗೊತ್ತಾಗಿ ಇವರು ತಿಳ್ಕೊಂಡು ಈ ಹುಡುಗಿಗೆ ಬ್ರೈನ್ ವಾಶ್ ಮಾಡೋರು ಸರ್. ಇವ್ರು ಏನಕ್ಕ ಅಂದ್ರೆ ಯಾವ್ದ್ರಲ್ಲೂ ಬಗ್ಸಕ್ಕಾಗಲ್ಲ, ಎಲ್ಲ ಗಲಾಟಿಗೂ ಕೇಸು ಬಸ್ಕೊಂಡ್ ಕುಡಿಕ್ ಹೋಯ್ತಾರೆ. ಇವ್ರನ್ನ ಈ ರೀತಿ ನಾವು ಈಗ ತಗೊಂಡ್ರೆ ಇವ್ರ ಮನೆ ಈ ತರ ಹಾಳು ಮಾಡ್ಬೇಕು, ಇವ್ರು ಆದ್ರೆ ಕೊರಗಲ್ಲಿ ಸಹಿಬೇಕು ಅಂತ ಈ ತರ ನಮ್ಮ ಮನೆಗೆ. ಇಂದ್ರ ಹೆಂಗ್ ಪರಿಚಯ ನಿಮ್ಗೆ ಸರ್? ಇಂದ್ರ ಇಲ್ಲಿ ಗಾಡಿ ಓಡಿಸ್ತೀರ ಸರ್, ಅವನು ಆಟೋ ಓಡಿಸ್ತೀರ. ಇಲ್ಲೇ ನಮ್ಮ ರೂಟಲ್ಲಿ ಇದೇ ರೂಟಲ್ಲಿ ಆಟೋ ಓಡಿಸ್ತೀರ ಸರ್. ಪಾಂಡುಪುರ ಟು ಬನಂಗಡಿ ಕಡೇರಿ ಹೊಸಲು ಇತ್ತಾಗೆಲ್ಲ ಗಾಡಿ ಓಡಿಸ್ತೀರ ಸರ್. ಅವನು ಫ್ರೆಂಡು ಮನೆಗ್ ಬರ್ತಿದ್ರ? ಮನೆಗೇನೋ ಆತರ ಬಂದಿದ್ದ ಇದೆ. ಅದೇ ಈಗ ಪಕ್ಕದ ಮನೆಯವರು ಅಂತ ವಿಚಾರ ಹೇಳಿದ್ನಲ್ಲ, ಅವ್ರ ಗಲಾಟಿಲೇನೋ ಬಂದಿದ ಸರ್ ಒಂದ್ಸತಿ. ಅವನು ಬಂದಿದ, ಈ ಹುಡುಗ ಬಂದಿದ್ದ ಮದುವೆ ಆಗಲ್ಲ, ಅವನು ಬಂದಿದ ಸರ್. ಅವಾಗ ಸರ್ ತಿಳ್ಕೊಂಡು ಅವರು ಈ ಹುಡ್ನ ಹಿಡ್ಕೊಂಡು ಈ ಹುಡುಗನ್ ಹಿಡ್ಕೊಂಡು ನಮ್ ಪಕ್ಕದ ಮನೆಯವರು ಈ ಜೊತೆ ಕಳ್ಸೋರೆ ಸರ್. ಹುಡುಗಿನೇ ಹೇಳಿದ್ನಲ್ಲ ಸರ್, ಯಾರು ಹೆಲ್ಪ್ ಮಾಡ್ದವ್ರು ಹೇಳಮ್ಮ ಅಂದ್ರೆ ನಮ್ಮ ಅಣ್ಣ ಅಂದ್ರು. ನಿಮ್ ಅಣ್ಣ ಅಂದ್ರೆ ಯಾವ್ರವ, ನಿನ್ನ ಸ್ವಂತ ಅಣ್ಣವ ಅಂದ್ರು. ನಮ್ ಸ್ವಂತ ಅಣ್ಣ ಅಲ್ಲ, ನಮ್ಮ ಅಣ್ಣ ಬನಗಡಿಯರು ಅಂತ ಅಂದ್ರು. ಬನಗಡಿಯರು ಅಂದ್ರೆ ಯಾರು ಅನ್ನೋಕೆ ವಿವೇಕಣ್ಣ, ನಮ್ಮ ಮನೆ ಪಕ್ಕದವ್ರೆ, ಅವ್ರಿಗೂ ನಮಗೂ ಆಗಲ್ಲ ಅಂತ ಹೇಳಿದ್ಲು ಹುಡುಗಿ. ಅದ್ರ ಮೇಲೆ ಈ ತರ ಮಾಹಿತಿ ಸಿಕ್ಕರೆ ಸರ್ ನಮ್ಗೆ. ಹುಡುಗಿಗೆ ಕಂಪ್ಲೇಂಟ್ ಅಂತ ಅಂದ್ರೆ ಸರ್, ನಾವೇ ಕಂಪ್ಲೇಂಟ್ ಕೊಡಿಕೆ ಕ್ಯಾತ್ನಳ್ಳಿಗೆ ಹೋಗಿದ್ದೋ. ಇದು ಅಲ್ಲಿಂದ ಹೋಗಿರೋದ್ರಿಂದ ದೊಡ್ಡ ನರೇಕೊಪ್ಪದಿಂದ ಹೋಗೋರೆಲ್ಲ ಆ ಮುಖಾಂತರ ಹೊರ ನೀವು ಮಂಡ್ಯದಲ್ಲೇ ಕಂಪ್ಲೇಂಟ್ ಕೊಡ್ಬೇಕು ರೂಲರ್ ಅಲ್ಲಿ ಅಂತ ಹೇಳಿದ್ರು ಸರ್. ಅದಕ್ಕೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಬೇಕು ಅಂತೀರಾ? ಮತ್ತೆ ನಮ್ಗ್ ಬೇಡ ಸರ್ ಅವಳು, ಅವ್ರಿಗೆ ಸರ್ ಬೇಡ ಸರ್. ಅಂದ್ರೆ ನಮ್ಮನೆ ಹಾಳು ಮಾಡಿದವ್ರು ಅವ್ರಲ್ಲ, ಅವ್ರಿಗಂತೂ ಕಠಿಣ ಶಿಕ್ಷೆ ಆಗ್ನೇಬೇಕು ಸರ್ ಅವ್ರಿಗೆ. ಡಿವೋರ್ಸ್ ತಗತೀವಿ ನಾವು. ಈಗೇನ ತಗೋ ಹೋಗಿದಾರ ಮನೆಯಿಂದ? ಮನೆಯಿಂದ 22 ಗ್ರಾಮ್ ಚಿನ್ನ, 1 ಲಕ್ಷ ಕ್ಯಾಶ್ ತಗೋರೆ. ನಮ್ಗೆ ದುಡ್ಡು ಹೆಂಗಾರ ಅಲ್ಲಿ ಸರ್, ದುಡ್ಡು ಏನ್ ಬೇಡ ನಮ್ಗೆ. ನಾವ್ ಮಾಡ್ಸಿದ ಚಿನ್ನ ಕೊಡ್ಲಿ, ದುಡ್ಡು ಓರ್ವಲಿ ಸರ್. ನಮ್ಗೆ ಒಂದ್ ಮಾಡ್ಸಿದ ಚಿನ್ನ ಕೊಡಿ ಸರ್. ಇದಕ್ಕೆ ಯಾರು ಕರ್ಕ ಹೋಗಿ ಹೆಲ್ಪ್ ಮಾಡಿ ಮದ್ವೆ ಮಾಡೋರಲ್ಲ, ಅವ್ರ ಮೇಲೆ ನಮ್ ಕೇಸ್ ಆಗ್ಬೇಕು ಸರ್. ಎಷ್ಟು ವರ್ಷ ಪರಿಚಯ ಇಂದ್ರ ನಿಮ್ಗೆ? ಅವ್ರು ನನ್ಗೆ ಒಂದು 9 ತಿಂಗಳಿಂದ ಅಷ್ಟೇ ಸರ್. ಅವ್ರು ನಮ್ ರೂಟಲ್ಲಿ. ನಿಮ್ ರೋಡಲ್ಲಿ ಈಗ ಇವರು ಪರಿಚಯ ಆದ್ರಲ್ಲ, ಅದಕ್ಕೆ ಅವ್ರು ಯಾವ ರೂಟಲ್ಲಿ ಬರ್ತಿದ್ರು? ಯಾರು ಸರ್? ರಕ್ಷಿತ್ ಅವ್ರು ಯಾವ ರೂಟಲ್ಲಿ ಬರ್ತಿದ್ರು? ಇಲ್ಲಿ ನಿಮ್ಗೆ ಎಲ್ಲಿ ಸಿಕ್ತಿದ್ರು ಅವರು? ನರೇಕೊಪ್ಪ ಇಲ್ಲಿ ಅರುವಿಂದ ಸರ್. ಇಲ್ಲೇನೆ, ಇಲ್ಲಿ 1 ಕಿಲೋಮೀಟರ್, ಎಲ್ಲ ಕೆರೆ 1 ಕಿಲೋಮೀಟರ್ 2 ಕಿಲೋಮೀಟರ್. ಇಲ್ಲ ಪರಿಚಯ. ಅವ್ರು ಕಾಲೇಜ್ಗೆ ಹೋಗ್ತಿದ್ದು ಪಾಂಡುಪುರಕ್ಕೆ. ಅವಾಗ ಬೆಳೆ ಇಷ್ಟಪಟ್ಟು